ಬೆಳಗಾವಿಯ ಯಲ್ಲಮ್ಮ ಗುಡ್ಡದಲ್ಲಿ ಹೊಸ್ತಿಲು ಹುಣ್ಣಿಮೆ ಸಂಭ್ರಮ. ರೇಣುಕಾ ಯಲ್ಲಮ್ಮ ಜಾತ್ರೆಯಲ್ಲಿ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಾಗರ. ಯಲ್ಲಮ್ಮನ ಗುಡ್ಡದಲ್ಲಿ ಹೊಸ್ತಿಲ ಹುಣ್ಣಿಮೆ ಸಂಭ್ರಮ ಕಳೆ ಕಟ್ಟಿದೆ. ನೀವು ಕಣ್ಣು ಹಾಯಿಸಿದ ಕಡೆಗೆಲ್ಲ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಾಗರವನ್ನೇ ನೋಡಬಹುದು. ಅದರಲ್ಲೂ ಈ ಚಿಮುಚಿಮು ಚಳಿಯಲ್ಲಿ ಹೊಸ್ತಿಲ ಹುಣ್ಣಿಮೆ ಜಾತ್ರೆ ಅನ್ನೋದು ರಾಜ್ಯದ ಅತಿ ದೊಡ್ಡ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ, ಗೋವಾ ಮತ್ತು ಕೇರಳ ರಾಜ್ಯಗಳ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಜಾತ್ರೆಗೆ ಬರುವ ಅಸಂಖ್ಯಾತ ಭಕ್ತರಿಗೆ ವಸತಿ, ಶುದ್ಧ ಕುಡಿಯುವ ನೀರು, ಶೌಚಗೃಹ, ಸಂಚಾರಿ ದವಾಖಾನೆ ಸೌಲಭ್ಯ ಕಲ್ಪಿಸಲಾಗಿದೆ. ಭಕ್ತರು ಜೋಗುಳಬಾವಿಯಲ್ಲಿ ಸ್ನಾನ ಮಾಡಿ ಯಲ್ಲಮ್ಮನ ನಾಮಸ್ಮರಣೆ ಮಾಡುತ್ತಾ ಗುಡ್ಡದತ್ತ ಪಯಣ ಬೆಳೆಸುವುದು ಕಂಡುಬಂತು. ಉತ್ತರ ಕರ್ನಾಟಕದ ಶಕ್ತಿ ದೇವತೆ ರೇಣುಕಾದೇವಿ ಯಲ್ಲಮ್ಮ ದೇಗುಲ ಅಕ್ಷರಶಃ ಭಂಡಾರದಲ್ಲಿ ಮುಳುಗಿದೆ. ಜೋಗ್ತಿಯರ ನೃತ್ಯ, ಜೋಗಮ್ಮಗಳ ಗೀತೆಗಳು ಭಕ್ತರನ್ನ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೇಳುವಂತೆ ಮಾಡಿವೆ. ಬೆಳಗಾವಿಯ ಸೌದತ್ತಿಯಲ್ಲಿರುವ ರೇಣುಕಾದೇವಿ ಮಂದಿರದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿವೆ. ಅದರಲ್ಲೂ ಲೋಕ ಕಲ್ಯಾಣಕ್ಕಾಗಿ ಹೋಮ ಮತ್ತು ಪೂರ್ಣಾಹುತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಲಾಯಿತು. ಹೊಸ್ತಿಲು ಹುಣ್ಣಿಮೆ ಹಬ್ಬದ ಸಮಯದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಸಂಪ್ರದಾಯಗಳನ್ನ ಪಾಲಿಸಲಾಯಿತು. ಕಂಕಣ ಮಂಗಳಸೂತ್ರ ವಿಸರ್ಜನೋತ್ಸವ ಸೇರಿದಂತೆ ಗಣಹೋಮ ಮತ್ತು ಶಾಂತಿ ಹೋಮಗಳು ನೋಡುವಂತಿದ್ವು. ರೇಣುಕಾ ಯಲ್ಲಮ್ಮನ ಗುಡ್ಡದ ತಾಯಿಯ ಹತ್ತಿರ ಬಂದ್ರೆ ಮಕ್ಕಳನ್ನ ಕರುಣಿಸುವ ದೇವಿಯಾಗಿದ್ದಾಳೆ. ಅದರಲ್ಲೂ ಹೊಸ್ತಿಲ ಹುಣ್ಣಿಮೆಯ ದಿನ ದೇವಿಯ ದರ್ಶನ ಪಡೆದುಕೊಂಡ್ರೆ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಎಂಬ ಅಚಲ ನಂಬಿಕೆ ಭಕ್ತರದ್ದು. ಬಿಗ್ ಟಿವಿ ಕರ್ನಾಟಕ, ಸೌದತ್ತಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.